ಪ್ರಾಣೋ ವಾ ಆಶಾಯ ಭೂಯಾನ್ ಯೋ ವೈ ಭೂಮಾ ತತ್ಸುಖಂ. ಭೂಮಾ ಸಂಪ್ರಸಾದ ರದ್ಯುಪದೇಶಾತ್. 1ನೇ ಅಧ್ಯಾಯದ 3ನೇ ಪಾದದ 8ನೇ ಸೂತ್ರ ನಾವೀಗ ನೋಡ್ತಿದ್ದೀವಿ. ಇದು ಭೂಮಾಧಿಕರಣ. ಅದರ ತತ್ವಪ್ರಕಾಶಕ ಭಾಗವನ್ನ ಈಗ ಪ್ರಾರಂಭಿಸೋಣ. ಆರಂಭದಲ್ಲಿ ಅಲ್ಲಿ ಛಾಂದೋಗ್ಯ ಉಪನಿಷತ್ತಿನ 7ನೇ ಅಧ್ಯಾಯದಲ್ಲಿ ಈ ವಿಷಯ ಬಂದಿದೆ. ಅದನ್ನ ಗಮನಿಸ್ಬೇಕು. ಮೊದಲು ಸನತ್ ಕುಮಾರರ ಬಳಿಗೆ ನಾರದರು ಬಂದರು, ನನಗೆ ನೀವು ಪರತತ್ವವನ್ನು ಉಪದೇಶ ಮಾಡಬೇಕು ಅಂತ. ಅದಕ್ಕೆ ಅವರು ಹೇಳಿದ್ರು, ನೀವು ಇಲ್ಲಿವರೆಗೆ ಏನು ಉಪದೇಶ ಓದಿದ್ದೀರಿ ಅನ್ನೋದನ್ನು ನನಗೆ, ಏನು ಅಧ್ಯಯನ ಮಾಡಿದ್ದೀರಿ ಅನ್ನೋದನ್ನು ತಿಳಿಸ್ಬೇಕು. ಹಾಗೆ ಮಾಡಿದ್ರೆ ನಿಮ್ಗೆ ಗೊತ್ತಿಲ್ಲದೆ ಇರೋದನ್ನ ನಾನು ತಿಳಿಸ್ತೇನೆ, ಅದ ನಂತರದನ್ನ ನಾನು ತಿಳಿಸ್ತೇನೆ ಅಂತ. ಅದಕ್ಕೆ ನಾರದರು ಅನೇಕ ಸಂಗತಿಗಳನ್ನ ಹೇಳಿದ್ರು. ಋಗ್ವೇದವನ್ನು ಓದಿದ್ದೇನೆ, ಯಜುರ್ವೇದವನ್ನ, ಸಾಮವೇದ, ಅಥರ್ವಣ, ಇತಿಹಾಸ, ಪುರಾಣ, ಇದೆಲ್ಲ ಪಂಚಮ ವೇದ. ಮತ್ತೆ ಈ ಶ್ರಾದ್ದ, ಪಿತೃದೇವತೆಗಳ ಕುರಿತಾಗಿ ಮಾಡುವಂತಹ ಶ್ರಾದ್ದ ಇತ್ಯಾದಿಗಳು, ಗಣಿತಶಾಸ್ತ್ರ, ದೇವಲಕ್ಷಣ ಶಾಸ್ತ್ರ, ನಿಧಿಶಾಸ್ತ್ರ, ಮೂಲವೇದ, ಪಂಚರಾತ್ರಾಗಮ, ದೇವತಾ ವಿದ್ಯೆ, ಆರಣ್ಯಕ ಅನ್ನುವ ವೇದ ಭಾಗ, ಭೂತಲಕ್ಷಣ, ನೀತಿಶಾಸ್ತ್ರ, ಜ್ಯೋತಿಷ್ಶಾಸ್ತ್ರ, ಗರುಡ ವಿದ್ಯೆ, ದೇವಜನ ವಿದ್ಯೆ. ಅದರಲ್ಲಿ ಕೆಲವು ನಮ್ಗೆ ಏನಂತ ಗೊತ್ತಾಗೋದಿಲ್ಲ, ಅದು ಹಾಗೆ ಅಲ್ಲಿಯೂ ಭಾಷ್ಯದಲ್ಲಿ ಕೂಡ ಹಾಗೇ ಇದೆ. ಅಂತೂ ನಾವು ಕೇಳದೇ ಇರುವಂತಹ ಅನೇಕ ಶಾಸ್ತ್ರಗಳ ವರ್ಣನೆ ಅಲ್ಲಿದೆ. ಇಷ್ಟೆಲ್ಲ ಅವ್ರು ಹೇಳಿ, ಸೋಹಂ ಭಗವೋ ಮಂತ್ರವಿಧೇಯವಾಸ್ಮಿ. ಪೂಜ್ಯರೇ, ನನಗೆ ಕೇವಲ ಮಂತ್ರಗಳ ಬಗ್ಗೆ ಗೊತ್ತಿದೆ ಅಷ್ಟೇ, ಆದರೆ ಆತ್ಮನ ಬಗ್ಗೆ ಗೊತ್ತಿಲ್ಲ, ಪರತತ್ವದ ಬಗ್ಗೆ ಗೊತ್ತಿಲ್ಲ. ತಮ್ಮಂಥವರ ಮುಖದಿಂದ ನಾನು ಕೇಳಿದ್ದೇನೆ, ಯಾರು ಆತ್ಮನನ್ನ ತಿಳಿತಾನೋ ಅವನು ಸದ್ಗತಿಯನ್ನು ಪಡಿತಾನೆ ಅಂತ. ಆದ್ರೆ ಸೋಹಂ ಭಗವಃ ಶೋಚಾಮಿ, ನನಗೆ ನನ್ನ ಬಗ್ಗೆ ತುಂಬಾ ಖೇದ ಅಂತ ಅನಿಸ್ತದೆ. ಇಷ್ಟೆಲ್ಲ ತಿಳಿದಿದ್ರು ಕೂಡ ನಾನಿನ್ನೂ ಪರತತ್ವದ ಬಗ್ಗೆ ತಿಳಿದಿಲ್ವಲ್ಲ ಅಂತ ಶೋಕದಲ್ಲಿ ಮುಳುಗಿದ್ದೇನೆ ಅಂತಾರೆ. ಆದ್ರಿಂದ ತಾವು ನನಗೆ ತತ್ವವನ್ನು ಉಪದೇಶ ಮಾಡಿ ದುಃಖ ಸಾಗರವನ್ನ ದಾಟಿಸ್ಬೇಕು ಅಂತ ಹೀಗೆ ಅಲ್ಲಿ ಅವ್ರು ಕೇಳ್ಕೊತಾರೆ. ಯದ್ವೈ ಕಿಂಚಿತ್ ಅಧ್ಯಗಿಷ್ಟಾ ನಾಮೈವೇತತ್. ನೀನು ಎಲ್ಲವನ್ನೂ ಅಧ್ಯಯನ ಮಾಡಿದ್ದಿ, ಆದ್ರೆ ಅದೆಲ್ಲವೂ ಭಗವಂತನ ಪ್ರತಿಪಾದಕವಾದದ್ದೇ ಆಗಿದೆ ಅಂತ ಸನತ್ ಕುಮಾರರು ನಾರದರಿಗೆ ಸಮಾಧಾನ ಹೇಳಿದರು. ಇದು ನನಗೆ ತುಂಬಾ ಆಶ್ಚರ್ಯ ಕೊಡುವಂತ ಸಂಗತಿ. ನಾನಿನ್ನೂ ಶೋಕದಲ್ಲಿ ಮುಳುಗಿದ್ದೇನೆ ಅಂತಿದೆಯಲ್ಲ, ಜ್ಞಾನವನ್ನು ನಾನಿನ್ನೂ ಪಡೆದಿಲ್ಲ. ಒಂದಿಷ್ಟು ಜ್ಞಾನವನ್ನು ಪಡೆದಿದ್ದೇನೆ, ತಮ್ಮ ಆತ್ಮವಿಶ್ವಾಸದಿಂದ ಅವ್ರು ಹೇಳ್ಕೊಂಡಿದ್ದಾರೆ ನಾರದನ್ನು. ಆದ್ರೂ ಪೂರ್ಣವಾಗಿ ನಾನು ಪಡ್ಕೊಂಡಿಲ್ಲ ಅಂತ ಹೇಳ್ತಿದ್ದಾರಲ್ಲ, ಇನ್ನೂ ತತ್ವವನ್ನು ತಿಳಿದಿಲ್ಲ ಅಂತ ಹೇಳ್ತಿದ್ದಾರಲ್ಲ, ಅದು ತುಂಬಾ ಆಶ್ಚರ್ಯಕರವಾದಂತ ಸಂಗತಿ. ಅಂದ್ರೆ ಮನುಷ್ಯ ಇನ್ನೂ ತಿಳಿಯಬೇಕಾದ ಸಂಗತಿಗಳು ಇದ್ದೇ ಇರ್ತವೆ ಅನ್ನೋದನ್ನ ತಿಳಿಸ್ತಾರೆ. ಮಹಾಭಾರತದಂತಹ ಗ್ರಂಥದಲ್ಲಿ ನಾರದರನ್ನ ಕುರಿತು ಒಂದು ಅಧ್ಯಾಯದ ವರ್ಣನವೇ ಇದೆ. ಭಾಗವತದಲ್ಲಂತೂ ಅಹೋ ದೇವರ್ಷಿ ಧನ್ಯೋಯಂ ವ್ಯಕ್ತಿಯತ್ತಿಂ ಶಾರ್ಗಧನ್ವನಃ ಗಾಯನ್ ಮಾಧ್ಯ ಗಿರಾತಂತ್ರ್ಯ ರಮಯ ಚಾತುರಂ ಜಗತ್ ಅಂತ ವೇದವ್ಯಾಸರು ಮುಕ್ತ ಕಂಠದಿಂದ ನಾರದರನ್ನು ಹೊಗಳಿದ್ದಾರೆ. ತನ್ನ ಸುಮಧುರವಾದ ವಾಣಿಯಿಂದ ಭಗವಂತನ ಗುಣ ವೈಭವವನ್ನ ಎಲ್ಲ ಕಡೆ ವರ್ಣಿಸ್ತಾ ಈ ನಾರದರು ಸಂಚಾರ ಮಾಡ್ತಾರೆ. ಇವರು ಧನ್ಯರು ಅಂತ ಬಂದಿದೆ. ಮಹಾಭಾರತದಲ್ಲಂತೂ ಒಂದು ಅಧ್ಯಾಯನೇ ಇದೆ ಅಂತ ಹೇಳಿದೆ. ಅವಂಧ್ಯ ಕಾಲ ಅಂತ ಅವ್ರದ್ದೊಂದು ವಿಶೇಷಣ, ಯಾವತ್ತು ಸಮಯವನ್ನು ವ್ಯರ್ಥ ಮಾಡದೇ ಇರೋರು ಅಂತ. ಅಂಥವ್ರಿಗೆ ನಮ್ಗಿನ್ನೂ ಭಗವತ್ ತತ್ವವನ್ನು ಪೂರ್ಣವಾಗಿ ತಿಳಿದಿಲ್ಲ, ಅದರಿಂದ ಶೋಕ ಅನಿಸ್ತಿದೆ ಅಂತ ಅವ್ರು ಹೇಳ್ಕೋಬೇಕಾದ್ರೆ ನಾವು ನಮ್ಮ ಬಗ್ಗೆ ಎಷ್ಟು ಶೋಕ ಪಡಬೇಕು ಅಂತ ಸುಮ್ಮನೆ ಒಂದು ಬಾರಿ ನಮ್ಮ ಮನಸ್ಸಿನಲ್ಲಿ ಬಂದು ಹೋಗ್ಬೇಕು. ಹೋಗದೆ ಹೋದ್ರೆ ನಾವೇ ಶೋಚನೀಯರಷ್ಟೇ. ಸರಿ, ಮುಂದೆ ಆ ಉಪನಿಷತ್ತಿನಲ್ಲಿ ಅನೇಕ ಸಂಗತಿಗಳನ್ನು ವರ್ಣನೆ ಮಾಡ್ತಾರೆ. ಈ ನಾಮ ಅಂತ ಅನ್ನೋದು ಮೊದಲನೇದ್ದು ಅಂತ. ಸಯೋ ನಾಮ ಬ್ರಹ್ಮೇತ್ಯುಪಾಸ್ತೆ ಯಾವನ್ ನಾಮ್ನೋ ಗತಂ ತತ್ರ ಅಸ್ಯ ಯಥಾ ಕಾಮಂ ಆಚಾರೋ ಭವತಿ. ಸನತ್ ಕುಮಾರರು ನಾರದರಿಗೆ ಉಪದೇಶ ಮಾಡ್ಲಿಕ್ಕೆ ತೊಡಗಿದ್ರಲ್ಲ, ಅದರಲ್ಲಿ ಆ ನಾಮ ಅನ್ನುವುದೇ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಎಲ್ಲವೂ ಕೂಡ
ಭಗವಂತನ ನಾಮವೇ ಆಗಿದೆ ಅಂತ ವರ್ಣನೆ ಮಾಡಿದ್ದಾರೆ. ಆ ನಾಮವನ್ನ ಅಂದ್ರೆ ನಾಮಾಭಿಮಾನಿಯಾದ ಉಷಾದೇವಿಯನ್ನ ನೀವು ಉಷಾದೇವಿಯಲ್ಲಿ ಭಗವಂತನ ಆರಾಧನೆ ಮಾಡ್ರಿ, ಅವಳನ್ನ ಪ್ರತೀಕವಾಗಿ ಇಟ್ಕೊಂಡು ಅಂತ ಅವರು ಉಪದೇಶ ಮಾಡಿದ್ರು. ಹಾಗಾದ್ರೆ ಇವ್ರು ಕೇಳಿದ್ರು, ನಾಮಕ್ಕಿಂತಲೂ ನಾಮಾಭಿಮಾನಿಯಾದ ಉಷಾದೇವಿಗಿಂತಲೂ ಹೆಚ್ಚಿನವ್ರು ಯಾರಾದ್ರೂ ಇದ್ದಾರಾ ಅಂತ ಅವ್ರು ಕೇಳಿದ್ರು. ಅದಕ್ಕೆ ಅವರು ಮುಂದೆ ಮತ್ತಷ್ಟು ಉಪದೇಶ ಮಾಡ್ತಾರೆ. ವಾಗ್ವೈ ನಾಮನೋ ಭೂಯಸಿ ಅಂತ. ಈ ಈ ವಾಗಭಿಮಾನಿಯಾದಂತಹ ಅಗ್ನಿಯ ಪತ್ನಿ ಸ್ವಾಹಾದೇವಿ, ಅವಳು ಈ ನಾಮಾಭಿಮಾನಿಯಾದಂತಹ ಉಷಾದೇವಿಗಿಂತ ದೊಡ್ಡವಳು ಅಂತ ಈಗ ಕಕ್ಷಾತಾರತಮ್ಯವನ್ನ ವರ್ಣನೆ ಮಾಡ್ತಿದ್ದಾರೆ. ಅದರದ್ದೆಲ್ಲ ವರ್ಣನೆ ಇದೆ ಅಲ್ಲಿ, ಅದರಿಂದ ತಿಳ್ಕೊಂಡಿದ್ದರಿಂದ ಏನಾಗ್ತದೆ ಅಂತ. ಸರಿ, ಅವಳಿಗಿಂತ ದೊಡ್ಡವಳು ಯಾರು? ವಾಚೋ ವಾವ ಭೂಯೋಹ ಅಸ್ತಿ. ಇನ್ನು ವಾಗ್ದೇವಿಗಿಂತಲೂ ಶ್ರೇಷ್ಠವಾದದ್ದು ಯಾವ್ದಾದ್ರು ಇದೆಯಾ ಅಂದ್ರೆ ಅದಕ್ಕೆ ಮನೋಭಿಮಾನಿಯಾದ ಪರ್ಜನ್ಯ, ಅವನು ವಾಗಭಿಮಾನಿಯಾದ ಸ್ವಾಹಾದೇವಿಗಿಂತ ಉತ್ತಮ ಅಂತ ಹೀಗೆ ಅಲ್ಲಿ ಬಂದಿದೆ. ಈ ಮನೋಭಿಮಾನಿಗಳಂತ ದೇವತೆಗಳು ದೊಡ್ಡ ತಂಡವೇ ಇದೆ. ಗರುಡ, ಶೇಷ, ರುದ್ರ ಇವರು ಕೂಡ ಮನೋಭಿಮಾನಿಗಳೇ. ಇಂದ್ರ, ಕಾಮ, ಈಗ ಸನತ್ ಕುಮಾರ ಇದ್ದಾರಲ್ಲ, ಇವರು ಕೂಡ ಕಾಮನ ಅವತಾರಣೆ. ಇವರು 8ನೇ ಕಕ್ಷಾದಲ್ಲಿ ಬರುವಂಥವ್ರು. ನಾರದರು ಅವ್ರಿಗಿಂತ ಕೆಳಗಿರುವಂಥವ್ರು ಜ್ಞಾನದ ದೃಷ್ಟಿಯಿಂದ, ಆದ್ರಿಂದ ಜ್ಞಾನ ತಾರತಮ್ಯ ದೃಷ್ಟಿಯಿಂದ, ಆದ್ರಿಂದ ಅವರು ಉಪದೇಶ ಕಳಿಸ್ತಾರೆ. ಪರ್ಜನ್ಯ ಅನ್ನುವನಿಗೂ ಕೂಡ ಅವನು ಮನಸ್ಸಿನ ಅಭಿಮಾನಿ. ಅವನು ಈ ಸ್ವಾಹಾದೇವಿಗಿಂತ ಉತ್ತಮ ಅಂತ ಅವರು ವರ್ಣಿಸ್ತಾರೆ. ಮತ್ತೆ ಅವಳಿಗಿಂತಲೂ ದೊಡ್ಡವನ ಯಾರಾದ್ರು ಇದ್ದಾನ? ಅಸ್ತಿ ಭಗವು ಮನಸೋ ಭೂಯ ಅಂತ ಹೀಗೆ ಕೇಳ್ತಾರೆ. ಅವಾಗ ಸಂಕಲ್ಪದ ಅಭಿಮಾನಿಯಾದಂತಹ ಮಿತ್ರ, ಅವನು ದ್ವಾದಶಾದಿತ್ಯರಲ್ಲಿ ಒಬ್ಬ. ಇವರು ಈ ಪರ್ಜನ್ಯನಿಗಿಂತ ಉತ್ತಮ ಅಂತ ಉಪದೇಶ ಮಾಡ್ತಾರೆ. ಮುಂದೆ ಸಂಕಲ್ಪಕ್ಕಿಂತಲೂ ಯಾವ್ದಾದ್ರು ದೊಡ್ಡದಿದೆಯಾ ಅಂತ ಹೀಗೆ ಪ್ರಶ್ನೆ ಬರ್ತದೆ. ಇವೆಲ್ಲ 3ನೇ ಖಂಡ, ಅದೇ ಛಾಂದೋಗ್ಯ ಉಪನಿಷತ್ತಿನ 7ನೇ ಅಧ್ಯಾಯದಲ್ಲಿ 3ನೇ ಖಂಡ, 4ನೇ ಖಂಡಕ್ಕೆ ನಾವೀಗ ಬಂದಿದ್ದೀವಿ. ಸಂಕಲ್ಪಕ್ಕಿಂತಲೂ ದೊಡ್ಡವರು ಯಾರಾದ್ರೂ ಇದ್ದಾರಾ ಅಂತ ಹೇಳಿ. ಅದಕ್ಕೆ ಚಿತ್ತಂ ವಾವ ಸಂಕಲ್ಪಾತ್ ಭೂಯ ಅಂತ ಅವರು ವರ್ಣನೆ ಮಾಡ್ತಾರೆ. ಚಿತ್ತಾಭಿಮಾನಿಯಾದ ಅಗ್ನಿ, ಅವನು ಸಂಕಲ್ಪಾಭಿಮಾನಿಯಾದಂತಹ ಮಿತ್ರನಿಗಿಂತ ಉತ್ತಮ. ಮತ್ತೆ ಅವನಿಗಿಂತಲೂ ಉತ್ತಮರು ಯಾರಾದ್ರೂ ಇದ್ದಾರಾ ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಮತ್ತೆ ಮುಂದೆ ಚಿತ್ತಾಭಿಮಾನಿಯಾದ ಅಗ್ನಿಗಿಂತ ಧ್ಯಾನಾಭಿಮಾನಿಯಾದಂತಹ ವರುಣ ಉತ್ತಮ, ಅವನು ನಮ್ಮಿಂದ ಧ್ಯಾನ ಮಾಡಿಸುವನು ಅಂತ ಬಂದಿದೆ. ಅವನಿಗಿಂತ ಉತ್ತಮ ಧ್ಯಾನಾಭಿಮಾನಿಯಾದ ವರುಣನಿಗಿಂತ ಉತ್ತಮ ವಿಜ್ಞಾನಕ್ಕೆ ಅಭಿಮಾನಿಯಾದಂಥ ಚಂದ್ರ ಅಂತ ಹೀಗೆ ಬಂದಿದೆ. ಚಂದ್ರನು ಕೂಡ ನಮಗೆ ಜ್ಞಾನದಾಯಕನೇ. ಸೂರ್ಯ ಮನೋಭಿಮಾನಿ ಅಲ್ಲ, ಆದ್ರೆ ಚಂದ್ರ ಮನೋಭಿಮಾನಿ. ಆದ್ರಿಂದ ಸೂರ್ಯ ಮತ್ತು ಚಂದ್ರ ಇಬ್ರು ಕೂಡ ಒಂದೇ ಕಕ್ಷಾದಲ್ಲಿ ಇದ್ರೂ ಕೂಡ ಅವರಿಬ್ಬರಲ್ಲಿ ಒಂದು ಸಮಾನತೆ ಇದ್ರೂ ಚಂದ್ರ ಸ್ವಲ್ಪ ಮನೋಭಿಮಾನಿ ಆದ್ರಿಂದ ದೊಡ್ಡವನಾಗ್ತಾನೆ. ಯಜ್ಞಾದಿ ಸಾಧನೆ ಎತ್ತು ಚಂದ್ರಂ ಪ್ರಕೀರ್ತಿತಃ ಅಂತ ಇನ್ನೊಂದ್ ಕಡೆ ಉಪನಿಷತ್ ಭಾಷ್ಯದಲ್ಲಿದೆ. ಯಜ್ಞ ಮೊದಲಾದನ್ನ ಮಾಡ್ಲಿಕ್ಕೆ ಬೇಕಾದ ಮನಸ್ಸು ಏನಿದೆ ಅದರ ಅಭಿಮಾನಿಯೇ ಚಂದ್ರ ಅಂತ. ಆ ವಿಜ್ಞಾನಾಭಿಮಾನಿ ಚಂದ್ರನಿಗಿಂತ ಬಲಾಭಿಮಾನಿಯಾದಂಥ ಪ್ರವಾಹ ಮತ್ತು ಉತ್ತಮನಾಗಿದ್ದಾನೆ ಅಂತ ಮುಂದೆ ಇದು 8ನೇ ಖಂಡದಲ್ಲಿ ಬಂದಿದೆ. ಅವನು ಬಲಾಭಿಮಾನಿ. ಆ ಬಲಾಭಿಮಾನಿಯಾದ ಪ್ರವಾಹನಿಗಿಂತ ಅನ್ನಾಭಿಮಾನಿಯಾದಂತಹ ಅನಿರುದ್ಧ ದೊಡ್ಡವನು ಅಂತ 9ನೇ ಖಂಡದಲ್ಲಿ ಮುಂದೆ ಬಂದಿದೆ. ಅನ್ನಾಭಿಮಾನಿಯಾದ ಅನಿರುದ್ಧನಿಗಿಂತ ಅಭಿಮಾನಿಯಾದಂತಹ ಅಹಂಕಾರಿಕ ಪ್ರಾಣ, ಇವರೆಲ್ಲ ಅಹಂಕಾರಿಕ ಪ್ರಾಣ ಮತ್ತೆ ಪ್ರವಾಹ ಪ್ರಾಣ, ಇವರೆಲ್ಲರೂ ಪ್ರಾಣರು ಅಂತಾನೆ ಕರೆಸ್ಕೊತಾರೆ. 49 ಜನ ಮರುತ್ತುಗಳಲ್ಲಿ ಅವರೆಲ್ಲ ಬರ್ತಾರೆ. ಅದರಲ್ಲಿ ಇವರಿಬ್ಬರು ಶ್ರೇಷ್ಠರು. ಹೀಗೆ ನೀರಿಗೆ ಅಭಿಮಾನಿಯಾದ ಅಹಂಕಾರಿಕ ಪ್ರಾಣ ಅನ್ನಾಭಿಮಾನಿಯಾದ ಅನಿರುದ್ಧನಿಗಿಂತ ಅಹಂಕಾರಿಕ ಪ್ರಾಣ ಉತ್ತಮ. ಮತ್ತೆ ಅಗ್ನಿಗೆ ಅಭಿಮಾನಿಯಾದ ಅಹಂಕಾರ ಪ್ರಾಣನಿಗಿಂತ ತೇಜೋಭಿಮಾನಿಯಾದಂತಹ ಪುರಂದರ ಉತ್ತಮ. ಪುರಂದರ ಅಂದ್ರೆ ಇಂದ್ರ, 8ನೇ ಕಕ್ಷಾದಲ್ಲಿರುವಂತಹ ಇಂದ್ರ, ಅವನು ಉತ್ತಮ ಅಂತ ಹೀಗಾದ್ರೆ ತಾತ್ಪರ್ಯ.
ಹ್ಮ್, ಆ ಪುರಂದರನಿಗಿಂತ, ತೇಜಸ್ಸಿಗೆ ಅಭಿಮಾನಿಯಾದ ಪುರಂದರನಿಗಿಂತ ಹ್ಮ್ ಆಕಾಶದ ಅಭಿಮಾನಿಯಾದಂತ ಪಾರ್ವತಿ ದೇವಿ ಉತ್ತಮಳು. ಪುರಂದರ ಅನ್ನೋದು ಅವನ ಹೆಸರು, ಇಂದ್ರ ಅನ್ನೋದು ಆ ಪದವಿಗೆ ಹೆಸರು. ಇದನ್ನು ಗಮನಿಸ್ಬೇಕು. ಆ ಪದವಿಗೆ ಬಂದವರೆಲ್ಲರೂ ಇಂದ್ರ ಅಂತಾನೆ ಕರ್ಸ್ಕೊತಾರೆ. ಆದ್ರೆ ಆ ಇವನಿಗೆ ಈಗ ಸದ್ಯ ಏನು ಶಶಿಪತಿಯಾದ ಆ, ಇಂದ್ರ ಇದ್ದಾನೆ, ಇವನಿಗೆ ಪುರಂದರ ಅಂತ ಹೆಸರು. ಅವನಿಗಿಂತ ಆಕಾಶಾಭಿಮಾನಿಯಾದಂಥ ಪಾರ್ವತಿ ದೇವಿ ಉತ್ತಮಳು ಅಂತ ಹೀಗೆ ಬಂದಿದೆ. ಆಕಾಶದ ಅಭಿಮಾನಿಯಾದಂತಹ ಉಮಾದೇವಿಗಿಂತ ಸ್ಮರಣದ ಅಭಿಮಾನಿಯಾದಂತಹ ರುದ್ರದೇವ ಉತ್ತಮ ಅಂತ ಮುಂದೆ 13ನೇ ಖಂಡದಲ್ಲಿ ಬಂದಿದೆ. ನಮ್ಮ ಸ್ಮರಣಕ್ಕೆ ಅವನು ಕಾರಣ. ಸ್ಮರೋವ ಆಕಾಶಾತ್ ಭೂಯಾನ್ ಅಂತ ಹೀಗೆ ಬಂದಿದೆ. ಅದಾದ ಮೇಲೆ ಆಶಾವಾವ ಸ್ಮರಾತ್ ಭೂಯಸಿ, ಈ ಸ್ಥಿರವಾದ ಸ್ಮರಣೆಗಿಂತ, ಸ್ಮರಣದ ಅಭಿಮಾನಿಯಾದ ರುದ್ರದೇವನಿಗಿಂತ ಈ ಆಶಯ ಅಭಿಮಾನಿಯಾದಂತಹ ಈ ಭಾರತೀ ದೇವಿ ಉತ್ತಮಳಾಗಿದ್ದಾಳೆ, ಸರಸ್ವತಿ ದೇವಿ ಉತ್ತಮಳಾಗಿದ್ದಾಳೆ ಅಂತ ಹೀಗದರ್ಥ. ಮುಕ್ತಿ ಸುಖಕ್ಕೆ ಅಭಿಮಾನಿನಿ ಅಂತ ಅವಳನ್ನು ಬೇರೆ ಕಡೆ ವರ್ಣನೆ ಮಾಡ್ತಾರೆ. ಹಾಗೆ ನಮ್ಮೆಲ್ಲರ ಆಶೋತ್ತರಗಳಿಗೆ ಅಭಿಮಾನಿನಿ ಕೂಡ. ಮುಂದೆ ಪ್ರಾಣೋವ ಆಶಾಯ ಭೂಯಾನ್, ಈಗ ಈ ಸೂತ್ರ ಭಾಷ್ಯದಲ್ಲಿ ಆರಂಭದಲ್ಲಿ ಬಂದಿರುವುದು ಅದೇ. ಪ್ರಾಣೋವ ಆಶಾಯ ಭೂಯಾನ್ ಇತ್ಯುಕ್ತ ಯೋ ವೈ ಭೂಮಾ ತತ್ಸುಖಂ ಇತ್ಯುಕ್ತೇ ತಸ್ಯೈವ ಭೂಮಸ್ವ ಪ್ರಾಪ್ತಿ ಅಂತ ಹೇಳಿ, ಆ ಆಶಯ ಅಭಿಮಾನಿಯಾದ ಭಾರತೀಯ ಸರಸ್ವತಿಯರಿಗಿಂತ ಈ ಪ್ರಾಣದ ಅಭಿಮಾನಿಯಾದಂಥ, ಜೀವಾಭಿಮಾನಿಯಾದಂಥ ಮುಖ್ಯ ಪ್ರಾಣ ಮತ್ತು ಚತುರ್ಮುಖರು ಮತ್ತು ದೊಡ್ಡವರಾಗಿದ್ದಾರೆ ಅಂತ ಅದರ ತಾತ್ಪರ್ಯ. ಆ ಪ್ರಾಣನ ಮಹತ್ವವನ್ನ ಅಲ್ಲೇ ವರ್ಣನೆ ಮಾಡಿದ್ದಾರೆ ಈ 20ನೇ ಖಂಡದಲ್ಲಿ. ಇದು ನಿತ್ಯಾನುಸಂಧಾನ ತುಂಬಾ ಚೆನ್ನಾಗಿದೆ. ಪ್ರಾಣ ಪಿತಾ, ಪ್ರಾಣೋಹ ಪಿತಾ, ಪ್ರಾಣೋ ಮಾತಾ, ಪ್ರಾಣೋ ಭ್ರಾತ, ಪ್ರಾಣ ಸ್ವಸ, ಪ್ರಾಣ ಆಚಾರ್ಯ, ಪ್ರಾಣೋ ಬ್ರಾಹ್ಮಣ. ಇವರು ಈ ಪ್ರಾಣನೇ ನಮ್ಗೆ ಅವನೇ ಗುರುವಾಗಿದ್ದಾನೆ. ತಂದೆ ತಾಯಿ ಇತ್ಯಾದಿಗಳಲ್ಲಿ ಎಲ್ಲರಲ್ಲೂ ಕೂಡ ಅವನೇ ಇರ್ತಾನೆ ಅಂತ ಹೀಗಾದ್ರ ತಾತ್ಪರ್ಯ. ಇವರೆಲ್ಲರ ಬದುಕಿಗೂ ಅವನೇ ಕಾರಣ, ಅವನದೇ ನಮ್ಗೆ ಜ್ಞಾನ. ಪ್ರಾಣೋ ಬ್ರಾಹ್ಮಣ, ಪ್ರಾಣ ಆಚಾರ್ಯ, ಇದು ಪ್ರಾಣನ ಮಹತ್ವ. ಸೂತ್ರ ಭಾಷ್ಯದಲ್ಲಿ ಪ್ರಾಣೋವ ಆಶಾಯ ಭೂಯಾನ್ ಇತ್ಯುಕ್ತ ಹೀಗೆ ಮೊದಲು ಹೇಳಿ, ಆಮೇಲೆ ಯೋಗವೈ ಭೂಮಾ ತತ್ಸುಖಂ, ನಾಲ್ಕೇ ಸುಖಮಸ್ತಿ ಅಂತ ಹೀಗೆ ಬಂದಿದೆ. ಈಗ ನಾವೇನು 11, 15 ಇತ್ಯಾದಿ ಖಂಡಗಳನ್ನು ನೋಡ್ತಾ ಇದ್ದೀವಿ. ಅಲ್ಲಿ ಮುಂದೆ 23ನೇ ಖಂಡದಲ್ಲಿ ಈ ಪರಮಾತ್ಮನ ಬಗ್ಗೆ ಬಂದಿದೆ. ಆ ಪರಮಾತ್ಮನನ್ನೇ ಕುರಿತೇ ಅಲ್ಲಿ ವರ್ಣನೆ ಮಾಡಿರೋದು. ಯೋ ವೈ ಭೂಮಾ ತತ್ಸುಖಂ, ಯಾರು ಭೂಮಾ ಅಂತ ಕರೆಸ್ಕೊಂಡಿದ್ದಾನೋ, ಅಂದ್ರೆ ಪೂರ್ಣನಾಗಿದ್ದಾನೋ ಅವನು ಸುಖ ಸ್ವರೂಪನಾಗಿದ್ದಾನೆ. ಪೂರ್ಣ ಸುಖ ಇರುವುದು ಅವನಿಗೇನೆ. ಅಲ್ಪೇ ಸುಖಮಸ್ತಿ, ಅಲ್ಪರಾದವರಿಗೆ ಯಾವುದೇ ಸುಖ ಇಲ್ಲ ಅಂತ ಹೀಗೆ ಅಲ್ಲಿ ಬಂದಿದೆ. ಅದು ಪರಮಾತ್ಮನ ವರ್ಣನೆ. ಇತಿ ಉಕ್ತೇಹೆ ಹೀಗೆ ಬಂದಿರೋದ್ರಿಂದ ತಸ್ಯೇವ ಭೂಮತ್ವ ಪ್ರಾಪ್ತಿ. ನೀವು ಪೂರ್ವ ಪಕ್ಷ ಮಾಡೋರಿಗೆ ಏನ್ ಅನಿಸ್ತದ? ಪ್ರಾಣೋವ ಆಶಾಯ ಭೂಯಾನ್ ಅಂತ ಇಷ್ಟು ಬಂತು. ಪ್ರಾಣನೇ ಈ ಆಸೆಗಿಂತ ದೊಡ್ಡವನು, ಅವನಾದ್ಮೇಲೆ ಬೇರೆ ಯಾರನ್ನೂ ಅಲ್ಲಿ ಹೇಳಿಲ್ಲ. ಸ್ವಲ್ಪ ಮುಂದೆ ಹೋಗಿ ಮತ್ತೆ ಯೋವೈ ಭೂಮ ತತ್ಸುಖ ಮುಂದೆ ಬಂದಿದೆ. ಯಾರು ಪೂರ್ಣನೋ ಅವನೇ ಸುಖ ಸ್ವರೂಪಿ ಅಂತ. ಆದ್ರಿಂದ ತಸ್ಯೈವ, ಆ ಪ್ರಾಣಸ್ಯೈವ, ಆಶಾಪತಿಯಾದ ಪ್ರಾಣನಿಗೆ ಭೂಮತ್ವ ಅಂತ ಬಂತು. ಉತ್ಕ್ರಾಂತ ಪ್ರಾಣಾನ್, ಇದು ಛಾಂದೋಗ್ಯದ 15ನೇ 7ನೇ ಉಪನಿಷತ್ತಿನ 15ನೇ ಖಂಡ, ಅಲ್ಲೊಂದು ಇದು ಬಂದಿದೆ. ಇತ್ಯಾದಿ ಲಿಂಗಾತ್ ಪ್ರಾಣ ಶಬ್ದಶ್ಚ ವಾಯುವಾಚಿ. ಪ್ರಾಣ ಅಂದ್ರೆ ಯಾರನ್ನು ತಿಳ್ಕೋಬೇಕು? ಪ್ರಾಣೋವ ಆಶಾಯ ಭೂಯಾನ್ ಅನ್ನುವಲ್ಲಿ ಪ್ರಾಣ ಅಂದ್ರೆ ಮತ್ತೇನೋ ಪರಮಾತ್ಮನ ಪರವಾಗಿ ಅರ್ಥ ಮಾಡಿ ತಪ್ಪಿಸ್ಕೋತೀನಿ ಅಂತ ನೀವು ಹೇಳುವಂತಿಲ್ಲ. ಪ್ರಾಣ ಅಂದ್ರೆ ವಾಯು ಅಂತಾನೆ ತಿಳ್ಕೋಬೇಕು. ಅದೆಲ್ಲ ಉತ್ಕ್ರಾಂತ ಪ್ರಾಣ ಇತ್ಯಾದಿ ಕಡೆಗಳಲ್ಲಿ ಅದೇ ವಿಷಯನೇ ಬಂದಿದೆ. ಆದ್ರಿಂದ ವಾಯುವಾಚಿ ಆಗಿರೋದ್ರಿಂದ ವಾಯುವನ್ನೇ ಪೂರ್ಣ ಅಂತ ಹೇಳ್ಬೇಕಾಯಿತು ಅಂತ ಒಂದು ಪ್ರಶ್ನೆ.
ಅದಕ್ಕೆ ಭೂಮಾ ಸಂಪ್ರಸಾದಾತ್ ಅಧ್ಯುಪದೇಶಾತ್ ಅಂತ ಈ ಸೂತ್ರ ಹೊರಟಿದೆ. ಸಂಪ್ರಸಾದಾತ್ ಅಂದ್ರೆ ಪೂರ್ಣ ಸುಖ ಸ್ವರೂಪನಾದ್ದರಿಂದ, ಸಂಪ್ರಸಾದಾತ್ ಅನ್ನೋದಕ್ಕೆ ಪೂರ್ಣ ಸುಖ ಸ್ವರೂಪ ಅಂತ ಅರ್ಥ. ಮತ್ತೆ ಅಧ್ಯುಪದೇಶಾತ್, ಅಧಿ ಉಪದೇಶ ಅಂದ್ರೆ ಅಧಿಕವಾಗಿ ಉಪದೇಶ, ಎಲ್ಲರಿಗಿಂತಲೂ ಹೆಚ್ಚಿನವನಾಗಿದ್ದಾನೆ. ಸರ್ವೇಶಾಂ ಉಪನಿ ಉಪದೇಶಾಚ್ಛ, ಎಲ್ಲರಿಗಿಂತ ಮೇಲಿನವನು ಅಂತ ಕಕ್ಷಾ ತಾರತಮ್ಯದಲ್ಲಿ ಉಪದೇಶ ಮಾಡಿದ್ದಾರೆ. ಉಪದೇಶಾಚ್ಛ ವಿಷ್ಣುರೇವ ಭೂಮ, ಅದರಿಂದ ಅವನೇ ಅಲ್ಲಿ ಭೂಮ ಆಗಿದ್ದಾನೆ ಅಂತ ಹೀಗದ ತಾತ್ಪರ್ಯ. ಸಹಸ್ರ ಶೀರ್ಷಂ ದೇವಂ, 1000 ತಲೆ ಉಳ್ಳವನು, ಎಲ್ಲ ಕಡೆ ಕಣ್ಗಳುಳ್ಳವನು, ಎಲ್ಲ ಕಡೆ ತಲೆ, ಎಲ್ಲ ಕಡೆ ಕಣ್ಣು, ಎಲ್ಲರ ಸುಖಕ್ಕೆ ಕಾರಣ, ಅವನು ಗುಣಪೂರ್ಣ, ನಾರಾಯಣ, ನಾಶರಹಿತ ಅಂತ ಹೀಗೆ ಅವನ ಬಗ್ಗೆ ಬಂದಿದೆ. ಅವನೇ ಪರಮಂ ಪದಂ, ಕೊನೆಯ ಸ್ಥಾನ ಅಂತ ಹೇಳಿ. ವಿಶ್ವದ ಪರಮಾಂ ನಿತ್ಯಂ ಅಂತ ಮಹಾನಾರಾಯಣ ಉಪನಿಷತ್ತಿನಲ್ಲೂ ಕೂಡ ಬಂದಿದೆ. ವಿಶ್ವಂ ನಾರಾಯಣಂ ದೇವಂ ಅಂತ ಏನ್ ಮೇಲೆ ಬಂತು ಅದು ಕೂಡ ಮಹಾನಾರಾಯಣ ಉಪನಿಷತ್ತಿಂದ ಅಂತ ನೆನಪು. ತಮ್ ಉತ್ಕ್ರಾಮಂತಂ ಪ್ರಾಣೋನು ಉತ್ಕ್ರಾಮತಿ ಇತ್ಯಾದಿನ ನ ಉತ್ಕ್ರಮಣಾದಿ ಲಿಂಗ ವಿರೋಧೋಪಿ. ಈ ಉತ್ಕ್ರಮಣ ಮಾಡುವುದು ಅಂತೆಲ್ಲ ನೀವೇನು ಹೇಳಿದ್ರಲ್ಲ ಇಲ್ಲಿ, ಅಲ್ಲಿ ವಾಯುವೇ ಪ್ರಾಣನೇ ಆಗ್ಬೇಕು, ಮುಖ್ಯ ಪ್ರಾಣನೇ ಆಗ್ಬೇಕು, ನೀವು ಪರಮಾತ್ಮನ ಇಟ್ಕೊಳ್ಳಿಕ್ ಬರೋದಿಲ್ಲ ಅಂತ. ಅದು ಯಾವುದು ವಿರೋಧ ಏನಲ್ಲ, ಅದು ನಾವು ಮುಂದೆ ಸಮನ್ವಯ ಮಾಡಿ ತೋರಿಸ್ತೇವೆ. ಬೃಹದಾರಣ್ಯಗೂ ಈ ಬರೀ ಛಾಂದೋಗ್ಯ ಉಪನಿಷತ್ತಿನ ಉತ್ಕ್ರಾಂತ ಪ್ರಾಣ ಅನ್ನೋದನ್ನ ಮಾತ್ರ ನೀವು ಗಮನಿಸಬಾರ್ದು, ಭಗವಂತನನ್ನು ಕೂಡ ಗಮನಿಸ್ಬೇಕು. ಅದರಿಂದ ಉತ್ಕ್ರಮಣ ಅಂತ ಅನ್ನೋ ಲಿಂಗ ಅದು ಬರೀ ಮುಖ್ಯ ಪ್ರಾಣನಿಗಿದ್ದಂತೆ ನೀವು ಹೇಳ್ಬೇಡಿ, ಪರಮಾತ್ಮನಿಗೂ ಅದನ್ನ ನಾವು ಹೊಂದಿಸಬಹುದು. ಅದನ್ನ ನಾವು ಮುಂದೆ ಬೇರೆ ಸಂದರ್ಭದಲ್ಲಿ ಹೇಗೆ ಅಂತ ತೋರಿಸಿಕೊಡ್ತೇವೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.